ಕೊನೆಗೂ ವೀಕ್ಷಕರೇ, ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಇದೀಗ ಹೊರಬಂದಿದೆ. ಈ ಬಾರಿ ವೋಟಿಂಗ್ ರಿಸಲ್ಟ್ನಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳು ಆಗಿವೆ ಅಂತಲೇ ಹೇಳಬೇಕು. ನಿನ್ನೆವರೆಗೆ ಯಾವ ಸ್ಪರ್ಧಿಗೆ ಅತಿ ಕಡಿಮೆ ವೋಟ್ಸ್ ಬಂದಿದ್ದವೋ, ಇಂದು ಬುಧವಾರದ ಬೆಳಿಗ್ಗೆ ಅದೇ ಸ್ಪರ್ಧಿಗೆ ಭರ್ಜರಿ ವೋಟ್ಸ್ ಬಂದಿದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿದೆ, ಯಾವ ಪ್ಲೇಸ್ಗಳಲ್ಲಿ ಭಾರಿ ಬದಲಾವಣೆಗಳು ಆಗಿವೆ, ಮತ್ತು ಯಾರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಹಾಗೂ ಎಕ್ಸ್ಕ್ಲೂಸಿವ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ನೀವು ಇನ್ನೂ ವೋಟ್ ಮಾಡಿಲ್ಲ ಅಂದ್ರೆ ಈಗಲೇ ವೋಟ್ ಮಾಡಿ, ಯಾಕಂದ್ರೆ ನಿಮ್ಮ ಒಂದು ವೋಟ್ ಕೂಡ ಆಟವನ್ನು ಸಂಪೂರ್ಣವಾಗಿ ಬದಲಿಸಬಹುದು. ಇನ್ನೂ ವೋಟ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ, ದಯವಿಟ್ಟು ಜಿಯೋ ಸಿನೆಮಾ ಜಿಯೋ ಆಪ್ಗೆ ಹೋಗಿ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ನೀವು ವೋಟ್ ಮಾಡಬಹುದು. ಚಲೋ, ಈಗ ವಿಡಿಯೋ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆತ್ಬೇಡಿ, ಯಾಕಂದ್ರೆ ಪ್ರತಿದಿನ ಬಿಗ್ ಬಾಸ್ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಈ ವಾರ ಮನೆಯಿಂದ ಹೊರ ಹೋಗುವಂತೆ ಟೋಟಲ್ 7 ಜನ ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಲಾಗಿದೆ. ಮನೆಯ ಕ್ಯಾಪ್ಟನ್ ಹೊರತುಪಡಿಸಿ ಉಳಿದಿರುವ ಎಲ್ಲಾ ಸ್ಪರ್ಧಿಗಳು ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ವೀಕ್ಷಕರೇ, ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ 7ನೇ ಸ್ಥಾನದಲ್ಲಿ ಯಾರು ಇದ್ದಾರೆ, ಯಾರು ಡೇಂಜರ್ ಝೋನ್ಗೆ ಹತ್ತಿರವಾಗಿದ್ದಾರೆ, ಅದನ್ನೆಲ್ಲ ಈಗ ಒಬ್ಬೊಬ್ಬರಾಗಿ ಡೀಟೇಲ್ ಆಗಿ ನೋಡೋಣ. ಈ 7ನೇ ಸ್ಥಾನದಲ್ಲಿ ಇರುವವರು ನಮ್ಮ ರಾಶಿಕ್ ಅವರು. ಹೌದು ವೀಕ್ಷಕರೇ, ರಾಶಿಕ್ ಅವರ ಪ್ಲೇಸ್ನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ. ವೋಟಿಂಗ್ ಪೋಲ್ ಓಪನ್ ಆದಾಗಿನಿಂದಲೂ ಈ ಸ್ಪರ್ಧಿ ಇದೇ ಸ್ಥಾನದಲ್ಲಿ ಫಿಕ್ಸ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಅದಕ್ಕೆ ಕಾರಣ ಏನು ಅಂದ್ರೆ ಇವರಿಗೆ ನಿರಂತರವಾಗಿ ತೀರಾ ಕಡಿಮೆ ವೋಟ್ಸ್ಗಳು ಬರುತ್ತಿವೆ. ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ರಾಶಿಕ್ ಅವರಿಗೆ ಬಂದಿರುವ ವೋಟ್ಸ್ ಕೇವಲ 0.8% ಮಾತ್ರ, ಅಂದ್ರೆ ಇನ್ನೂ 1% ವೋಟ್ಸ್ ಕೂಡ ಕ್ರಾಸ್ ಮಾಡಿಲ್ಲ. ಈ ಕಾರಣದಿಂದಲೇ ವೀಕ್ಷಕರೇ, ರಾಶಿಕ್ ಅವರು ಈ ವಾರ ಡೇಂಜರ್ ಝೋನ್ನಲ್ಲೇ ಇದ್ದಾರೆ, ಮತ್ತು ಅದಕ್ಕಾಗಿಯೇ ಅವರು 7ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಈಗ ನೆಕ್ಸ್ಟ್ ಪ್ಲೇಸ್ನಲ್ಲಿ ಯಾರು ಇದ್ದಾರೆ ಅದನ್ನು ಈಗ ನೋಡೋಣ. ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ, ನಿನ್ನೆಯ ವೋಟಿಂಗ್ ರಿಸಲ್ಟ್ನಲ್ಲಿ 6ನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಕಾಣಿಸಿಕೊಂಡಿದ್ದರು. ಆದ್ರೆ ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳು ಆಗಿವೆ ಅಂತಲೇ ಹೇಳಬೇಕು. ಯಾಕಂದ್ರೆ ಬುಧವಾರದ ಬೆಳಗಿನ ವೋಟಿಂಗ್ ಪ್ರಕಾರ ಈಗ 6ನೇ ಸ್ಥಾನದಲ್ಲಿ ಇರುವವರು ನಮ್ಮ ಮ್ಯೂಟೆಂಟ್ ರಘು ಅವರು. ಆಲ್ಮೋಸ್ಟ್ ವೀಕ್ಷಕರೇ, ನಿನ್ನೆ ತನಕ ರಘು ಅವರು ವೋಟಿಂಗ್ನಲ್ಲಿ 4ನೇ ಸ್ಥಾನದಲ್ಲಿ ಇದ್ದರು. ಆದ್ರೆ ಸಡನ್ ಆಗಿ ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ 4ನೇ ಸ್ಥಾನದಿಂದ ನೇರವಾಗಿ 6ನೇ ಸ್ಥಾನಕ್ಕೆ ಬಿದ್ದಿದ್ದಾರೆ. ಅದು ಕೂಡ ವೀಕ್ಷಕರೇ, ತುಂಬಾ ಕಡಿಮೆ ವೋಟ್ಸ್ಗಳೊಂದಿಗೆ ಅವರು ಈ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಇದು ರಘು ಅವರಿಗೆ ಡೇಂಜರ್ ಸಿಗ್ನಲ್ ಆಗ್ತಾ ಇದೆಯಾ? ಇನ್ನು ಮುಂದಿನ ರಿಸಲ್ಟ್ನಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಪ್ಲೇಸ್ನಲ್ಲಿ ಯಾರು ಇದ್ದಾರೆ ಅದನ್ನು ಈಗ ನೋಡೋಣ. ಹಾಗಾದ್ರೆ ವೀಕ್ಷಕರೇ, ಮ್ಯೂಟೆಂಟ್ ರಘು ಅವರಿಗೆ ಬಂದಿರುವ ವೋಟ್ಸ್ ಕೇವಲ 1.9% ಮಾತ್ರ. ಈ ರೀತಿಯ ವೋಟಿಂಗ್ ಮುಂದುವರಿದ್ರೆ ಖಂಡಿತವಾಗಿಯೂ ರಘು ಅವರ ಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಬದಲಾವಣೆಗಳು ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆ ತನಕ ವೋಟಿಂಗ್ನಲ್ಲಿ ಇವರಿಗೆ ಒಳ್ಳೆಯ ಸಪೋರ್ಟ್ ಸಿಕ್ಕಿತ್ತು. ಆದ್ರೆ ಇವತ್ತಿನ ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಇವರಿಗೆ ತುಂಬಾ ಕಡಿಮೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದ್ರೆ 6ನೇ ಸ್ಥಾನ ಮತ್ತು 7ನೇ ಸ್ಥಾನದಲ್ಲಿ ಇರುವ ಸ್ಪರ್ಧಿಗಳ ವೋಟಿಂಗ್ ಅನ್ನು ಕಂಪೇರ್ ಮಾಡಿದ್ರೆ 6ನೇ ಸ್ಥಾನದಲ್ಲಿರುವ ಮ್ಯೂಟೆಂಟ್ ರಘು ಮತ್ತು 7ನೇ ಸ್ಥಾನದಲ್ಲಿರುವ ರಾಶಿಕ್ ಇಬ್ಬರ ವೋಟಿಂಗ್ ನಡುವಿನ ಅಂತರ ಬಹಳ ಕಡಿಮೆ ಇದೆ. ಅದರಿಂದ ಮುಂದಿನ ಅಪ್ಡೇಟ್ಸ್ನಲ್ಲಿ ಪ್ಲೇಸ್ಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗಬಹುದು ಅನ್ನೋದು ಗ್ಯಾರಂಟಿ. ಹಾಗಾದ್ರೆ ಈಗ ನೆಕ್ಸ್ಟ್ ಪ್ಲೇಸ್ನಲ್ಲಿ ಯಾರು ಇದ್ದಾರೆ ಅದನ್ನು ಈಗ ನೋಡೋಣ. ವೋಟಿಂಗ್ನಲ್ಲಿ 5ನೇ ಸ್ಥಾನದಲ್ಲಿ ಇರುವವರು ಅಶ್ವಿನಿ ಗೌಡ ಅವರು. ವೀಕ್ಷಕರೇ, ಅಶ್ವಿನಿ ಗೌಡ ಅವರಿಗೆ ಈ ವಾರ ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ನಿನ್ನೆ ತನಕದ ವೋಟಿಂಗ್ನಲ್ಲಿ ಅಶ್ವಿನಿ ಅವರು 6ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೆ ಇವತ್ತು ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ಅವರು 1 ಪ್ಲೇಸ್ ಮೇಲಕ್ಕೆ ಹೋಗಿ 5ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಕೂಡ ವೀಕ್ಷಕರೇ, ಅಶ್ವಿನಿ ಗೌಡ ಅವರು 2.0% ವೋಟ್ಸ್ನೊಂದಿಗೆ ಲೀಡ್ನಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಇದೀಗ ರಘು ಮತ್ತು ಅಶ್ವಿನಿ ಅವರ ವೋಟಿಂಗ್ ಅನ್ನು ಕಂಪೇರ್ ಮಾಡಿದ್ರೆ ರಘು ಅವರಿಗೆ ಬಂದಿರುವ ವೋಟ್ಸ್ 1.9%, ಇತ್ತ ಅಶ್ವಿನಿ ಅವರಿಗೆ 2.0% ವೋಟ್ಸ್ ಬಂದಿದೆ. ಅಂದ್ರೆ ಇಲ್ಲಿ ವೀಕ್ಷಕರೇ ಕೇವಲ 0.1% ವೋಟ್ಸ್ ಅಂತರ ಮಾತ್ರ ಇದೆ.
ಅಷ್ಟು ಕ್ಲೋಸ್ ಕಾಂಪಿಟಿಷನ್ ನಡೆಯುತ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಹಾಗಾದ್ರೆ ಈ 5ನೇ ಸ್ಥಾನ ಇವತ್ತಿಗೂ ಸೇಫ್ ಆಗಿರುತ್ತಾ, ಅಥವಾ ಮತ್ತೆ ಬದಲಾವಣೆ ಆಗುತ್ತಾ? ನೆಕ್ಸ್ಟ್ ಪ್ಲೇಸ್ನಲ್ಲಿ ಯಾರು ಇದ್ದಾರೆ ಅದನ್ನು ಈಗ ನೋಡೋಣ. ನಿನ್ನೆ ವೋಟಿಂಗ್ನಲ್ಲಿ ಬಾಟಮ್ ಪ್ಲೇಸ್ನಲ್ಲಿ ಕಾಣಿಸಿಕೊಂಡಿದ್ದ ಈ ಸ್ಪರ್ಧಿ ಇವತ್ತು ಸಡನ್ ಆಗಿ 4ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ವೀಕ್ಷಕರೇ. ಹೌದು, ಅವರು ಬೇರೆ ಯಾರೂ ಅಲ್ಲ. ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ 4ನೇ ಸ್ಥಾನದಲ್ಲಿ ಇರುವವರು ಧ್ರುವಂತವರು. ಧ್ರುವಂತವರಿಗೆ ಬಂದಿರುವ ವೋಟ್ಸ್ 2.2%. ಅಂದ್ರೆ ವೀಕ್ಷಕರೇ, ಹೆಚ್ಚು ವೋಟ್ಸ್ ಪಡೆದುಕೊಂಡು ಅವರು ಈಗ 4ನೇ ಸ್ಥಾನದಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತಲೇ ಹೇಳಬಹುದು. ಇದೀಗ ಅಶ್ವಿನಿ ಮತ್ತು ಧ್ರುವಂತವರ ವೋಟಿಂಗ್ ಅನ್ನು ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವರಿಗೆ ಬಂದಿರುವ ವೋಟ್ಸ್ 2.0%. ಇತ್ತ ಧ್ರುವಂತವರಿಗೆ 2.2% ವೋಟ್ಸ್ ಬಂದಿದೆ. ಅಂದ್ರೆ ಇಲ್ಲಿ ವೀಕ್ಷಕರೇ ಕೇವಲ 0.2% ವೋಟ್ಸ್ ಅಂತರ ಮಾತ್ರ ಇದೆ. ಆದ್ರೆ ಈ ಅಲ್ಪ ಅಂತರವೇ ಧ್ರುವಂತವರನ್ನು 5ನೇ ಸ್ಥಾನದಿಂದ ನೇರವಾಗಿ 4ನೇ ಸ್ಥಾನಕ್ಕೆ ತಂದಿದೆ. ಈ ಕಾಂಪಿಟಿಷನ್ ಇನ್ನಷ್ಟು ಟಫ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಈಗ ಟಾಪ್ 3 ಕಡೆ ಹೋಗ್ತಾ ಇದ್ದರೆ ಯಾವ ಬದಲಾವಣೆಗಳು ಆಗಿವೆ ಅದನ್ನು ಈಗ ನೋಡೋಣ. ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ 3ನೇ ಸ್ಥಾನದಲ್ಲಿ ಇರುವವರು ನಮ್ಮ ಕಾವ್ಯಶೈವ ಅವರು. ಹೌದು ವೀಕ್ಷಕರೇ, ಕಾವ್ಯಶೈವ ಅವರು ನಿನ್ನೆ ತನಕದ ವೋಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೆ ಇವತ್ತು ಸಡನ್ ಆಗಿ ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಸ್ಲೈಡ್ ಆಗಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಇದು ಕಾವ್ಯಶೈವ ಅವರಿಗೆ ಡೇಂಜರ್ ಸಿಗ್ನಲ್ ಆಗ್ತಾ ಇದೆಯಾ, ಅಥವಾ ಮುಂದಿನ ಅಪ್ಡೇಟ್ಸ್ನಲ್ಲಿ ಮತ್ತೆ ಮೇಲಕ್ಕೆ ಹೋಗ್ತಾರಾ? ಟಾಪ್ 2 ಮತ್ತು ಟಾಪ್ 1ನಲ್ಲಿ ಯಾರು ಇದ್ದಾರೆ ಅದನ್ನು ಈಗ ನೋಡೋಣ. ಹೌದು ವೀಕ್ಷಕರೇ, ಇನ್ನು ವೋಟಿಂಗ್ ಫುಲ್ ಆನ್ ಆಗಿ ನಡೆಯುತ್ತಿರುವ ಕಾರಣ ಇವರ ಫ್ಯಾನ್ಸ್ಗಳು ಮುಂದಿನ ಗಂಟೆಗಳಲ್ಲಿ ಇನ್ನಷ್ಟು ಜಾಸ್ತಿ ವೋಟ್ಸ್ ಮಾಡಬಹುದು. ಅದರಿಂದ ಈಗಲೇ ಖಚಿತವಾಗಿ ಹೇಳೋಕ್ಕಾಗಲ್ಲ. ಇವರ ಸ್ಥಾನದಲ್ಲಿ ಚೇಂಜಸ್ ಆಗಬಹುದು, ಅಥವಾ ಅದೇ ಪ್ಲೇಸ್ ಫಿಕ್ಸ್ ಆಗಿರಬಹುದು. ಇಲ್ಲವೇ ಕಾವ್ಯಶೈವ ಅವರಿಗೆ ಇನ್ನೂ ಹೆಚ್ಚು ವೋಟ್ಸ್ ಬರೋ ಸಾಧ್ಯತೆಯೂ ಇದೆ ಅಂತಲೇ ಹೇಳಬಹುದು. ಹಾಗಾದ್ರೆ ಈಗ ವೀಕ್ಷಕರೇ, ನೆಕ್ಸ್ಟ್ ಪ್ಲೇಸ್ ನೋಡ್ತಾ ಹೋಗೋದಾದ್ರೆ ನಿಮ್ಮ ಪ್ರಕಾರ ಟಾಪ್ 2 2ನೇ ಸ್ಥಾನದಲ್ಲಿ ಯಾರು ಇರಬಹುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಪ್ಪದೇ ತಿಳಿಸಿ. ಇದೀಗ ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ 2ನೇ ಸ್ಥಾನದಲ್ಲಿ ಇರುವವರು ರಕ್ಷಿತಾ ಅವರು. ಹೌದು ವೀಕ್ಷಕರೇ, ರಕ್ಷಿತಾ ಅವರಿಗೆ ಈ ವಾರ ತುಂಬಾ ಹೈಯೆಸ್ಟ್ ವೋಟ್ಸ್ ಸಪೋರ್ಟ್ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಅದರಿಂದ ಈಗ ಟಾಪ್ 1 ಸ್ಥಾನಕ್ಕೆ ಯಾರು ಹತ್ತಿರ ಇದ್ದಾರೆ ಅದನ್ನು ಮುಂದಿನ ಸೆಗ್ಮೆಂಟ್ನಲ್ಲಿ ನೋಡೋಣ. ಯಾಕಂದ್ರೆ ವೀಕ್ಷಕರೇ, ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ರಕ್ಷಿತಾ ಅವರಿಗೆ ಬಂದಿರುವ ವೋಟ್ಸ್ ಸುಮಾರು 3.5% ಇದೆ ಅಂತಲೇ ಹೇಳಬಹುದು. ಇದೀಗ ಕಾವ್ಯಶೈವ ಮತ್ತು ರಕ್ಷಿತಾ ಅವರ ವೋಟಿಂಗ್ ಅನ್ನು ಕಂಪೇರ್ ಮಾಡಿದ್ರೆ ಕಾವ್ಯಶೈವ ಅವರಿಗೆ ಬಂದಿರುವ ವೋಟ್ಸ್ 2.5%. ಇತ್ತ ರಕ್ಷಿತಾ ಅವರಿಗೆ 3.5% ವೋಟ್ಸ್ ಬಂದಿದೆ. ಅಂದ್ರೆ ವೀಕ್ಷಕರೇ, ಈ ಕ್ಷಣಕ್ಕೆ ರಕ್ಷಿತಾ ಅವರು ಸುಮಾರು 0.8% ವೋಟ್ಸ್ ಲೀಡ್ನಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಮೊದಲ ಸ್ಥಾನದಲ್ಲಿ ನಿಮ್ಮ ಪ್ರಕಾರ ಯಾರಿರಬಹುದು? ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೊದಲ ಸ್ಥಾನದಲ್ಲಿ ಇರುವವರು ನಮ್ಮ ಗಿಲ್ಲಿ ನಟ ಒನ್ ಮತ್ತು ಓನ್ಲಿ ಗಿಲ್ಲಿ ಅಂತಲೇ ಹೇಳಬಹುದು. ಅದಕ್ಕೆ ಕಾರಣ ಏನು ಅಂದ್ರೆ ಗಿಲ್ಲಿ ಅವರಿಗೆ ಬಂದಿರುವ ವೋಟ್ಸ್ ಇನ್ನೊಬ್ಬರಿಗೂ ಮೀರಿ ಅತಿದೊಡ್ಡದು. ಹೀಗಾಗಿ ಗಿಲ್ಲಿ ಅವರ ವೋಟ್ಸ್ ಬೀಟ್ ಮಾಡೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತಲೇ ಹೇಳಬಹುದು. ವೀಕ್ಷಕರೇ, ಆಲ್ಮೋಸ್ಟ್ ಗಿಲ್ಲಿ ಅವರು ವೋಟಿಂಗ್ನಲ್ಲಿ ಸಂಪೂರ್ಣ ಡೊಮಿನೇಟ್ ಮಾಡುತ್ತಿದ್ದಾರೆ. ಇನ್ನು ಈ ಟಾಪ್ 1 ಸ್ಥಾನ ಅವರ ಹತ್ತಿರ ಫಿಕ್ಸ್ ಆಗಿದ್ದು, ಆದ್ರೆ ಇನ್ನೂ ವೀಕ್ಷಣೆ ಮಾಡೋ ಪ್ರಕ್ರಿಯೆ ಇನ್ನೂ ಮುಂದೆ ನಡೆಯುತ್ತಿದೆ. ವೀಕ್ಷಕರೇ, ಈ ಮೊದಲ ಸ್ಥಾನ ಅವರಿಗೆ ಬರೆದಿಡಬೇಕು. ಯಾಕಂದ್ರೆ ಗಿಲ್ಲಿ ಅವರಿಗೆ ಪ್ರತಿದಿನವೂ ಅಷ್ಟು ವೋಟ್ಸ್ಗಳ ಸುರಿಮಳೆ ಬರುತ್ತಿದೆ ಅಂತಲೇ ಹೇಳಬಹುದು. ಗಿಲ್ಲಿ ಅವರಿಗೆ ದಿನೇ ದಿನೇ ವೋಟ್ಸ್ ಹೀಗೆ ಅತಿರೇಕಕ್ಕೆ ಹೋಗ್ತಾ ಇದೆ. ಅಷ್ಟು ವೋಟ್ಸ್ಗಳು ಬರುತ್ತಿದ್ದಾವೆ, ಲಕ್ಷ ವೋಟ್ಸ್. ಇವರ ವೋಟ್ಸ್ ಅನ್ನು ಇತರ ಸ್ಪರ್ಧಿಗಳ ವೋಟ್ಸ್ಗಳೊಂದಿಗೆ ಕಂಪೇರ್ ಮಾಡಿದ್ರೆ ಇತರ ಸ್ಪರ್ಧಿಗಳಿಗೆ ಅಷ್ಟೊಂದು ವೋಟ್ಸ್ ಬಂದಿಲ್ಲ. ನಿನ್ನೆ ವೋಟಿಂಗ್ ರಿಸಲ್ಟ್ನಲ್ಲಿ ಗಿಲ್ಲಿ 10% ವೋಟ್ಸ್ ಅನ್ನು ಕ್ರಾಸ್ ಮಾಡಿದ್ದಾರೆ. ಇತ್ತ ಬೆಳಗಿನ ವೋಟಿಂಗ್ನಲ್ಲಿ 15% ವೋಟ್ಸ್ ಕ್ರಾಸ್ ಮಾಡಿದ್ದರು ಅಂತಲೇ ಹೇಳಬಹುದು. ಹಾಗಾದರೆ ವೀಕ್ಷಕರೇ, ಬುಧವಾರದ ಬೆಳಗಿನ ವೋಟಿಂಗ್ ಪ್ರಕಾರ ನಮ್ಮ ಗಿಲ್ಲಿ ನಟ ಈ ಕ್ಷಣಕ್ಕೆ ಟಾಪ್ 1 ಸ್ಥಾನದಲ್ಲಿ ಸಂಪೂರ್ಣ ಡೊಮಿನೇಟ್ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮ ಫೇವರೇಟ್ ಸ್ಪರ್ಧಿಗಳನ್ನು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ, ಈ ವಾರ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬರುತ್ತಾರೆ, ಯಾರಿಗೆ ಅತಿ ಕಡಿಮೆ ವೋಟ್ಸ್ ಬರುತ್ತವೆ ಎನ್ನುವುದನ್ನು ಕೂಡ ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲ, ವೀಕ್ಷಣೆ ಮಾಡೋಕೆ ಮತ್ತು ಅಪ್ಡೇಟ್ಸ್ ಪಡೆಯೋಕೆ ನಮ್ಮ ಚಾನೆಲ್ ಅನ್ನು ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ.